ದೇಶದ್ರೋಹಿ ಇಸ್ಲಾಮಿಕ್ ನಡವಳಿಕೆಯಿಂದ ಕೊಲೆಯಾಗಿದೆ. ಇಸ್ಲಾಂ ನಾಶ ಆದಾಗಲೇ ಇದಕ್ಕೆ ಕೊನೆ ಆಗಲಿದೆ ಅಂತ ಶ್ರೀರಾಮ ಸೇನೆ ಮುಖ್ಯಸ್ಥ ಮುತಾಲಿಕ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸುಹಾಸ್ ಶೆಟ್ಟಿಯ ಹತ್ಯೆಯನ್ನು ಖಂಡಿಸ್ತಾ ಇದ್ದೀನಿ. ಇದು ಅತ್ಯಂತ ಬರ್ಬರವಾದಂಥ ಹತ್ಯೆ. ಇದು 8 ಗಂಟೆಗೆ ಜನ ಎಲ್ಲ ಓಡಾಡ್ತಾ ಇದ್ದಾರೆ, ವಾಹನಗಳು ಓಡಾಡ್ತಾ ಇದ್ದಾವೆ. ಸೊ ಎಲ್ಲರ ಎದುರುಗಡೆನೆ ಈ ರೀತಿ ಬರ್ಬರ ಹತ್ಯೆ ಮಾಡಬೇಕು ಅಂದರೆ ಇದೊಂದು ಪೂರ್ವ ಯೋಜಿತ ನಿಶ್ಚಿತ. ಇದು ಅವರು ವ್ಯವಸ್ಥಿತವಾಗಿ ಅದನ್ನು ಯೋಜನೆ ಮಾಡೇ ಹೊಡೆದಿದ್ದಾರೆ. ಮತ್ತು ಈಗೆಲ್ಲ ಒಂದೊಂದಾಗಿ ಹೊರಗೆ ಬರ್ತಾ ಇದೆ. ಇದು ನಿರಂತರವಾಗಿ ನಡೀತಾ ಇರುವ ದೇಶದ್ರೋಹಿ ಇಸ್ಲಾಮಿಕ್ ನಡವಳಿಕೆಯಿಂದ ಕೊಲೆಯಾಗಿದೆ. ಇಸ್ಲಾಂ ನಾಶ ಆದಾಗಲೇ ಇದಕ್ಕೆ ಕೊನೆ ಆಗಲಿದೆ ಅಂತ ಶ್ರೀರಾಮ ಸೇನೆ ಮುಖ್ಯಸ್ಥ ಮುತಾಲಿಕ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸುಹಾಸ್ ಶೆಟ್ಟಿಯ ಹತ್ಯೆಯನ್ನು ಖಂಡಿಸ್ತಾ ಇದ್ದೀನಿ. ಇದು ಅತ್ಯಂತ ಬರ್ಬರವಾದಂಥ ಹತ್ಯೆ. ಇದು 8 ಗಂಟೆಗೆ ಜನ ಎಲ್ಲ ಓಡಾಡ್ತಾ ಇದ್ದಾರೆ, ವಾಹನಗಳು ಓಡಾಡ್ತಾ ಇದ್ದಾವೆ. ಸೊ ಎಲ್ಲರ ಎದುರುಗಡೆನೆ ಈ ರೀತಿ ಬರ್ಬರ ಹತ್ಯೆ ಮಾಡಬೇಕು ಅಂದರೆ ಇದೊಂದು ಪೂರ್ವ ಯೋಜಿತ ನಿಶ್ಚಿತ. ಇದು ಅವರು ವ್ಯವಸ್ಥಿತವಾಗಿ ಅದನ್ನು ಯೋಜನೆ ಮಾಡೇ ಹೊಡೆದಿದ್ದಾರೆ. ಮತ್ತು ಈಗೆಲ್ಲ ಒಂದೊಂದಾಗಿ ಹೊರಗೆ ಬರ್ತಾ ಇದೆ. ಇದು ನಿರಂತರವಾಗಿ ನಡೀತಾ ಇರುವ ದೇಶದ್ರೋಹಿ ಇಸ್ಲಾಮಿಕ್ ನಡವಳಿಕೆಯಿಂದ ಕೊಲೆಯಾಗಿದೆ. ಇಸ್ಲಾಂ ನಾಶ ಆದಾಗಲೇ ಇದಕ್ಕೆ ಕೊನೆ ಆಗಲಿದೆ ಅಂತ ಶ್ರೀರಾಮ ಸೇನೆ ಮುಖ್ಯಸ್ಥ ಮುತಾಲಿಕ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸುಹಾಸ್ ಶೆಟ್ಟಿಯ ಹತ್ಯೆಯನ್ನು ಖಂಡಿಸ್ತಾ ಇದ್ದೀನಿ. ಇದು ಅತ್ಯಂತ ಬರ್ಬರವಾದಂಥ ಹತ್ಯೆ. ಇದು 8 ಗಂಟೆಗೆ ಜನ ಎಲ್ಲ ಓಡಾಡ್ತಾ ಇದ್ದಾರೆ, ವಾಹನಗಳು ಓಡಾಡ್ತಾ ಇದ್ದಾವೆ. ಸೊ ಎಲ್ಲರ ಎದುರುಗಡೆನೆ ಈ ರೀತಿ ಬರ್ಬರ ಹತ್ಯೆ ಮಾಡಬೇಕು ಅಂದರೆ ಇದೊಂದು ಪೂರ್ವ ಯೋಜಿತ ನಿಶ್ಚಿತ. ಇದು ಅವರು ವ್ಯವಸ್ಥಿತವಾಗಿ ಅದನ್ನು ಯೋಜನೆ ಮಾಡೇ ಹೊಡೆದಿದ್ದಾರೆ. ಮತ್ತು ಈಗೆಲ್ಲ ಒಂದೊಂದಾಗಿ ಹೊರಗೆ ಬರ್ತಾ ಇದೆ. ಇದು ನಿರಂತರವಾಗಿ ನಡೀತಾ ಇರುವ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.